ಆಯ್ತು 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 ಅಂತಮ್ಮ ಅಂತಮ್ಮ ಹೋಗ್ಬೇಡ ನಿನ್ನ ಅಂಗಡಿ ಇದು. ಖಂಡಿತ ಖಂಡಿತ ನಿಮ್ಮ ಅಂಗಡಿ ನಂದಲ್ಲ. ಹಬ್ಬ ನಾವೆದ್ದು 2 ಗಂಟೆಗೆ 2 ಗಂಟೆಗೆ ಸ್ಟಾರ್ಟ್ ಮಾಡಿದೀರಾ? ಹೌದೌದು. ಸೊ ಈಗ ಏನ್ ಜನ ಇಷ್ಟೊಂದು ಇರುವಂತದ್ದು ಏನ್ ಯಾವ ತರ ಕಂಟ್ರೋಲ್ ಮಾಡ್ತಾ ಇದೀರಾ? ಏನೋ ಒಳ್ಳೆ ಜನ ಒಳ್ಳೆ ಮರಿ ಕುಯ್ತಾರೆ ಅಂತ ಬರ್ತಾರೆ. ಕಾದು ತಗೊಂಡೋಗ್ ತರುವಂತದ್ದು ಖಂಡಿತ ಒಳ್ಳೆ ನಾಟಿ ಮಾಂಸ. ಖಂಡಿತ ವಸ್ತು ಹುಡುಕು ತುಂಬಾ ಚೆನ್ನಾಗಿರ್ಬೇಕು. ಖಂಡಿತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರುವಂಥದ್ದು ಏನೋ ಒಂದು ಗೌಡ್ರು ಮಟನ್ ಸ್ಟಾಲ್ ಅಂದ್ಬಿಟ್ಟು. ಸೊ ಈ ಒಂದು ಮಟನ್ ಸ್ಟಾಲಲ್ಲಿ ನೋಡ್ತಾ ಇರ್ಬೋದು ನೀವು, ಜನ ಯಾವ ರೀತಿ ಒಂದು ಸಂತೆಯ ರೀತಿ ಒಂದು ಸೇರಿರುವಂಥದ್ದು. ಯಾಕೆ ಅಂತಂದರೆ ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ. ಸೊ ಈ ಒಂದು ಜನಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಇವರು ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಒಂದು ಮಟನ್ನ ಕಟ್ ಮಾಡಿ ರೆಡಿ ಮಾಡಿದ್ದಾರೆ. ಸೊ ಏನೋ ಒಂದು ಬೆಳಗಿನ ಒಂದು 8:30 9 ಗಂಟೆಗೆ ನೋಡಿ ಜನಗಳು ಯಾವ ರೀತಿ ಒಂದು ಸ್ಟಾಕ್ ಆಗಿದ್ದಾರೆ ಅಂತ. ಸೊ ಯಾಕೆ ಅಂತಂದರೆ ಒಳ್ಳೆ ಮಟನ್ನು, ನಾಟಿ ಮಟನ್ ಕೊಡ್ತಾರೆ ಅಂದ್ಬಿಟ್ಟು. ಸೊ ಈ ಮಟನ್ನ ಇವರು ಬಂದು ಮಾಗಡಿ ಇರ್ಬೋದು, ಹಾಗೆ ಹಳ್ಳಿ ಮೇಲಿನ ಮರಿಗಳನ್ನ ತಂದು ಕಟ್ ಮಾಡಿ ಕೊಡುವಂಥದ್ದು. ಯಾವುದೇ ರೀತಿ ಇವರು ಮಟನ್ನು ಕೂಡ ಇವರು ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಲ್ಲ. ಸೊ ಏನು ಜನಗಳು ಬರ್ತಾ ಇರ್ತಾರೆ ಆವಾಗವಾಗೇ ಒಳ್ಳೆ ಫ್ರೆಶ್ ಆಗಿ ಒಳ್ಳೆ ಮಟನ್ನ ಕಟ್ ಮಾಡಿ ಕೊಡುವಂಥದ್ದು. ಸೊ ಹೊರಗಡೆ ಏನು ಶಾಪಿಂದ ಹೊರಗಡೆ ಕೂಡ ಇವರು ಒಂದು 10ರಿಂದ 15 ಮರಿನ ಸ್ಟಾಕ್ ಇಟ್ಕೊಂಡಿದ್ದಾರೆ. ಹಾಗೆ ಇವರು ಒಂದು ಟೋಟಲ್ ಆಗಿ 60 ಮರಿನ ತಂದಿದ್ದಾರೆ ಒಂದು ಈ ಹಬ್ಬಕ್ಕೆ. ಆಲ್ರೆಡಿ ಈಗ 30 ಮರಿಗಳನ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಾರ್ನಿಂಗಿಂದನೂ ಕೂಡ ಇವರು ಎಲ್ಲರೂ ಕೂಡ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನೋ ಒಂದು ಯುಗಾದಿ ಹಬ್ಬಕ್ಕೆ ನಮ್ಮ ಒಂದು ಹಿಂದೂ ಸಂಪ್ರದಾಯ ಅಂತೆ ಒಂದು ಏನೋ ಒಂದು ಫಸ್ಟ್ ಸ್ವೀಟು ಈ ಥರ ಒಂದು ಊಟ ಇರ್ತದೆ. ಅದೇ ರೀತಿ ಮಾರನೆಯ ಹೊಸ ದುಡುಕು ಅಂದ್ಬಿಟ್ಟು ಆ ಒಂದು ದಿವಸಕ್ಕೆ ಒಂದು ಮಟನ್ ಇರ್ಬೋದು, ಈ ಥರ ಒಂದು ನಾನ್ ವೆಜ್ ಮಾಡುವಂಥದ್ದು ಒಂದು ಸಂಪ್ರದಾಯ ಆಗಿರುತ್ತದೆ. ಹಾಗಾಗಿ ಬೆಂಗಳೂರಿನ ಕೆಂಗೇರಿ ಕೆಂಚನಪುರ ಕ್ರಾಸು ಉಳ್ಳಾಳ ರೋಡಲ್ಲಿರುವಂಥ ಗೌಡ್ರು ಮಟನ್ ಸ್ಟಾಲಲ್ಲಿ ಈ ರೀತಿ ಒಂದು ಜನಸಂಖ್ಯೆ ಸೇರಿರುವಂಥದ್ದು ತುಂಬ ಒಂದು ಆಶ್ಚರ್ಯನೇ ಅಂತ ಹೇಳ್ಬೋದು. ಒಂದು ಮಟನ್ ಸ್ಟಾಲ್ ಮುಂದೆನೂ ಕೂಡ ಒಂದು ಶಾಮಿಯಾನ ಈ ತರ ಹಾಕಿ ಒಂದು ಜಾಸ್ತಿ ಮಟನ್ನ ಕಟ್ ಮಾಡಿ ಕೊಡ್ತಾ ಇರುವಂತ. ಎಷ್ಟು ಗಂಟೆಗೆ ಇದ್ರಿ? ನಾವೆದ್ದು 2 ಗಂಟೆಗೆ 2 ಗಂಟೆಗೆ ಸ್ಟಾರ್ಟ್ ಮಾಡಿದೀರಾ? ಹೌದೌದು. ಸೊ ಈಗ ಏನ್ ಜನ ಇಷ್ಟೊಂದು ಇರುವಂತದ್ದು ಏನ್ ಯಾವ ತರ ಕಂಟ್ರೋಲ್ ಮಾಡ್ತಾ ಇದೀರಾ? ಏನೋ ಒಳ್ಳೆ ಜನ ಒಳ್ಳೆ ಮರಿ ಕುಯ್ತಾರೆ ಅಂತ ಬರ್ತಾರೆ. ಕಾದು ತಗೊಂಡೋಗ್ ತರುವಂತದ್ದು ಖಂಡಿತ ಒಳ್ಳೆ ನಾಟಿ ಮಾಂಸ. ಖಂಡಿತ ವಸ್ತು ಹುಡುಕು ತುಂಬಾ ಚೆನ್ನಾಗಿರ್ಬೇಕು. ಖಂಡಿತ. ಓಕೆ ಫೈನ್. ಅವ್ರು ಚೆನ್ನಾಗಿರ್ಬೇಕಷ್ಟೇ. ಓಕೆ. ಏನ್ ಮಟನ್ ಯಾವ ತರ ಇರ್ಬೇಕು ನೋಡಿ, ಯಾವ ತರ ಕಟ್ ಮಾಡ್ತಾ ಇದೀರಾ ನೋಡಿ. ಸೂಪರ್ ಆಗಿದೆ ಬಿಡಿ. ಸೂಪರ್ ಆಗಿದೆ. ಒಳ್ಳೆ ಏನು ಕೆಂಪು ಕಂಡುವಾಗಿರುವಂತದ್ದು ಮಟನ್, ಚರ್ಬಿ ಮಾಂಸ ತಿಂತಾ ಇದ್ರೆ ಹಂಗೆ. ಏನು ಒಳ್ಳೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ. ಓಕೆ ತಗೊಳಪ್ಪ 1100. ಎಷ್ಟು ಆಯ್ತು 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 ಅಂತಮ್ಮ ಅಂತಮ್ಮ ಹೋಗ್ಬೇಡ ನಿನ್ನ ಅಂಗಡಿ ಇದು. ಖಂಡಿತ ಖಂಡಿತ ನಿಮ್ಮ ಅಂಗಡಿ ನಂದಲ್ಲ. ಹಬ್ಬ ಹಬ್ಬ ಇರೋದ್ರೆ ಸ್ವಲ್ಪ ವೆಯ್ಟ್ ಮಾಡಿ ತಗೊಂಡೋಗ್ಬೇಕು, ಸಹಕರಿಸ್ಬೇಕು ಎಲ್ಲ. ಸರ್ ಇನ್ನೊಂದಿಬ್ರು ಜಾಸ್ತಿ ಮಾಡ್ಕೋಬೇಕಾಯ್ತು ನೀವು ವರ್ಕರ್ಸ್. ಸಿಕ್ಕಲ್ಲ ಸಿಕ್ಕಲ್ಲ ಅಂದ್ರೆ ಹಬ್ಬ ಇರೋದ್ರಿಂದ ಸ್ವಲ್ಪ ಹೌದಣ್ಣ ಜಾಸ್ತಿ ವೆಯ್ಟ್ ಮಾಡಲ್ಲ. ಹುಡುಗರು ಸಿಕ್ಕಲ್ಲ, ಏನು ಮಾಡಕ್ಕಾಗಲ್ಲ. ಇರೋದೇ ಒಂದ್ ಆಡ್ಬೇಕು. 3 ಜನ ಉಳ್ಕೊಪ್ಪಳವ್ರಿಗೆ 3 ಜನ ಕೊಡಿ ಸಚ್ಚಣ್ಣವ್ರಿಗೆ. ಅದು 2 kg 2000ಕ್ಕೆ ಇಲ್ಲಿ ಕೊಟ್ಟೆ. ಇದೇ ಸುಖ ಹಾಕ್ತೀನಿ ಫುಲ್ಲು ತೆಗ್ದೀನಿ. ಗೇರ್ ತಿನ್ನಿ. ಇದು ಬಂದು ಏನೋ ಒಂದು ಈಗ ಸ್ಟಾಕ್ ಮಾಡ್ಕೊಂಡಿರುತ್ತೋ ಉಗಾದಿ ಒಂದು ವಸ್ತುಡಕ್ಕೆ ಫುಲ್ ಈಗ ಕಂಪ್ಲೀಟ್ ಕಟ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿರುವಂತದ್ದು ನೋಡಿ ಸ್ನೇಹಿತರೆ. ಇಲ್ಲಾಂದ್ರೆ ಇಲ್ಲಿ ಒಂದು 10ರಿಂದ 15 ಮರಿಗಳಿದಾವೆ. ಸೊ ಹಾಗೇನೆ ಇಲ್ಲಿ ಒಂದು ಕಟ್ ಮಾಡ್ತಾ ಇರುವಂತದ್ದು. ಸೊ ಬನ್ನಿ ಈಗ ತಗೊಂಡು ಹೋಗ್ತಿದ್ದಾರೆ. ಎಲ್ಲ ನಾಟಿ ಮರಿಗಳು ಎಲ್ಲವೇ ಇವು? ಇವ್ರ ನಾಟಿ ಮರಿಗಳು. ಅಲ್ಲ ಎಷ್ಟು ಕಟ್ ಮಾಡಿದ್ದೀರಾ ಇವಾಗ? 28 ಕಟ್ ಮಾಡಿದ್ದೀರಾ? ಸೊ ಟೋಟಲ್ ಎಷ್ಟು ತಂದಿದ್ದೀರಾ? 60 ಮರಿ ತಂದಿದ್ದೀರಾ? ಓಕೆ.
ನೋಡಿ ಸ್ನೇಹಿತರೆ, ಈಗ ಮಟನ್ನು ಮರಿ ಮಾಂಸವನ್ನು ಕಟ್ ಮಾಡೋಕ್ಕೆ ಈಗ ತಗೊಂಡೋಗ್ತಾ ಇರುವಂಥದ್ದು ನೀವೇ ನೋಡ್ತಾ ಇದ್ರೆ. ಏನೋ ಒಂದು ನಾಟಿ ಮಟನ್ ಹೊರಗಡೆ ಏನು ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನೋ ಒಂದು ಹೊಸ್ತುಡುಕು ಪ್ರಯತ್ನ. ಸೊ ಏನೊಂದು 60 ಮರಿ ತಂದಿದ್ದಾರೆ. ಸೊ ಹಾಗೇನೆ ಇಲ್ಲಿ ಒಂದು ಆಲ್ರೆಡಿ ಒಂದು 28 ಕಟ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಜನಗಳು ನೀವು ಯಾವ ತರ ಬಂದಿದ್ದಾರೆ ಅಂತ. ನಮಸ್ತೆ. ನಮಸ್ತೆ. ಹೇಳಿ ಸರ್, ಇದು ಅಂಗಡಿ ಬಗ್ಗೆ ತಿಳಿಸ್ಕೊಡಿ. ಅಂಗಡಿ ಬಗ್ಗೆ ಹಾ, ಅಂಗಡಿ ಬಗ್ಗೆ ಸರ್, ಹಾ, ಇಲ್ಲಿ 2000ನೇ ಇಸ್ವಿಯಿಂದ ನಾವು ಓಪನ್ ಮಾಡಿರೋದು. ಓಕೆ. ಇವ್ರು ಬಂದು ನಮ್ಮ ಅಣ್ಣನೇ. ಹಾ. ಅತಿ ನಾವೇನ್ ಜಾಸ್ತಿ ಬರಲ್ಲ ಅಂಗಡಿಗೆ. ಓಕೆ. ನಮ್ಗೆ ಮರಿಗಳು ಅಂದ್ರೆ ನಮ್ಮ ನಾಟಿ ಮರಿ, ಹಾ, ಹಾ. ಮಾಗಡಿ ಮರಿನೇ ನಾವ್ ತರೋದು. ಮಾಗಡಿ ಮರಿ. ಮಾಗಡಿ ಮರಿ, ತಪ್ಪರ್ ಬನ್ನೂರು ಮರಿ. ಓಕೆ. ಯುಗಾದಿ ಹೊಸ್ತುಡುಕು ಪ್ರಯುಕ್ತ ಎಷ್ಟು ಮರಿ ಹೊಡೆದಿದ್ರೆ ಇವತ್ತು? ಇವತ್ತು ಒಂದು 40 ಮರಿ ಹೊಡೆದಿವಿ. ಅಂದ್ರೆ ನಮ್ಮವೆಲ್ಲ 40 ಮರಿ ಅಂದ್ರೆ ದೊಡ್ಡ ದೊಡ್ಡ ಮರಿ, ದೊಡ್ಡ 25 ಕೆಜಿ 30 ಕೆಜಿ ಬರೋಂತ ಮರಿ. ಓಕೆ. ಈ ಕೆಲವರು ಅಂಗಡಿಯಲ್ಲಿ 15 ಕೆಜಿ 20 ಕೆಜಿ ಒಳಗೊಡಿತಾರೆ. ಓಕೆ. ಆದ್ರೆ ಇಲ್ಲಿ ಮರಿ ಒಂದ್ 40 ಮರಿ ಎಲ್ಲ ಹೊಡೆದಿಲ್ಲ. ಗಂಡು ಮರಿನೇ ಹೊಡೆಯುವಂತ. ಎಲ್ಲ ಗಂಡು ಮರಿ, ಗಂಡು ಟಗರು, ಗಂಡು ಮೇಕೆ ಓತ. ಈಗ ಆಲ್ರೆಡಿ ಹೇಳಿದ್ರು 60 ಮರಿ ಸ್ಟಾಕ್ ಮಾಡಿಕೊಂಡಿದೀವಿ, 28 ಮರಿ ಹೊಡೆದಿದೀವಿ ಅಂತ ಹೇಳಿದ್ರು. 25 20 ಈಗ ಒಂದ್ 30 ಮರಿ ಹೊಡೆದಿದೀವಿ. 30 ಮರಿ ಹೊಡೆದಿದ್ದೀರಾ? ಇನ್ನ ಒಂದು 10 ರಿಂದ 12 ಮರಿ ಇದೆ. ಓಕೆ. ಇನ್ನು ಸಾಲದಿಲ್ಲ. ಓಕೆ. ಇದಕ್ಕೆ ಶುಕ್ರವಾರ ಬಿದ್ದಿರೋದ್ರಿಂದ ಒಂದ್ ಸ್ವಲ್ಪ ಸಾಲಲ್ಲ. ಕಾಲಾವಕಾಶ ಇದೆ. ಭಾನುವಾರ ಇನ್ನೂ ಚೆನ್ನಾಗುತ್ತೆ. ಅಂದ್ರೆ ಹಳ್ಳಿ ಮೇಲೆ ಮರಿಗಳೇ ಸಿಗ್ತಿಲ್ಲ, ಈ ತರ ಮರಿಗಳು. ಓಕೆ. ಇಲ್ಲಿ ಕುಯ್ದ್ರೆ ಚೆನ್ನಾಗಿರೋ ಮರಿನೇ ಕುಯ್ಬೇಕು. ನಮ್ಗೆ ಹುಡಿಕೊಂಡು ಲಗ್ಗೆರೆ, ಹಾ. ನಮ್ಗೆ ಬನಶಂಕರಿಯಿಂದ ಬರ್ತಾರೆ. ಹಾ. ಎಷ್ಟು ಜನಗಳು ಹಾಕೊಂಡಿದ್ದಾರೆ. ಸೊ ಅಷ್ಟು ಪ್ರಯತ್ನ ಆಗಿರುವಂತದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಏನೋ ಒಂದು ಗೌಡ್ರು ಮಟನ್ ಸ್ಟಾಲಲ್ಲಿ ಯಾವ ರೀತಿ ಒಂದು ನಾಟಿ ಮಾಂಸಕ್ಕೆ ಒಂದು ಜನ ಸಾಗರವೇ ಬಂದಿತ್ತು ಅಂತ ಹೇಳ್ಬೋದು. ನೀವೇನಾದರೂ ಈ ವರ್ಷ ಅಂದರೆ 2026ರ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ ಏನಾದರೂ ಒಂದು ಈ ಒಂದು ಮಟನ್ ಸ್ಟಾಲಲ್ಲಿ ಮಟನ್ನ ತಗೊಂಡಿದ್ರೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸರಿ ಟ್ರೈ ಮಾಡಿ. ಮತ್ತೆ ಸಿಗುವ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.